ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಟು ದಿ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಸನಾತನಿ. ವೀಕ್ಷಕರೇ, ರಾಹುಲ್ ಗಾಂಧಿಯ ಈ ನಗುವನ್ನು ಒಮ್ಮೆ ನೋಡಿ. ಇದಕ್ಕೆ ಯಾವ ನಗು ಅಂತ ಹೆಸರಿಡಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲಪ್ಪ. ನಿಮಗೇನಾದರೂ ಗೊತ್ತಾಗ್ತಿದೆಯಾ? ಭಾರತದ ಎಕಾನಮಿ ಸತ್ತೋಗಿದೆ ಅಂತ ಟ್ರಂಪ್ ಹೇಳಿದರು ಅನ್ನೋದನ್ನು ಹೇಳಬೇಕಾದ್ರೆ ರಾಹುಲ್ ಗಾಂಧಿಗೆ ಎಲ್ಲಿಲ್ಲದ ಖುಷಿ. ಈ ನಗು ಹಾಗೂ ಅದರ ಹಿಂದಿನ ರಹಸ್ಯಗಳೇ ಇವತ್ತಿನ ಟು ದಿ ಪಾಯಿಂಟ್. ಇವರಿಗೆ ದೇಶ ಏನಾದರೂ ಚಿಂತೆ ಇಲ್ಲ, ನನಗಂತೂ ಅಧಿಕಾರ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ರಾಹುಲ್ ಗಾಂಧಿ ಇಳಿದಿದ್ದಾರೆ. ಅದಕ್ಕೆ ಈ ನಗುವೇ ಸಾಕ್ಷಿ. ಡೊನಾಲ್ಡ್ ಟ್ರಂಪ್ ಒಬ್ಬ ಮೋಸಗಾರ. ಇವರು ತುಂಬ ಜನರನ್ನು ಯಾಮಾರಿಸಿದ್ದಾರೆ. ಚುನಾವಣೆಯಲ್ಲಿ ಪಕ್ಕದಲ್ಲಿ ನಿಂತು ಟ್ರಂಪ್ ಗೆಲುವಿಗೆ ಕಾರಣ ಆಗಿದ್ದ ಎಲಾನ್ ಮಸ್ಕ್ ಅವರಿಗೂ ಕೈಯನ್ನು ಕೊಟ್ಟರು. ಭಾರತ ಟ್ರಂಪ್ ಗೆಲ್ಲಲಿ ಅಂತ ಪೂಜೆ ಹವನ ಎಲ್ಲ ಮಾಡಿದ್ರು. ಇವರು ಆದರೆ ಏನು ಮಾಡಿದ್ರು? ಭಾರತದ ವಿರುದ್ಧವೇ ತಿರುಗು ಬಿದ್ದರು. ನಾವು ದೇಶದ ರಾಜಕಾರಣ ನೋಡಿಯೇ ಭಯಂಕರ ಅಂದ್ಕೊಳ್ತೀವಿ, ಆದರೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅನ್ನೋದು ಇನ್ನೂ ಭಯಾನಕವಾಗಿರುತ್ತೆ. ಟ್ರಂಪನ್ನೇ ತೆಗೆದುಕೊಳ್ಳಿ. ಒಂದು ಟೈಮಲ್ಲಿ ಅಮೆರಿಕದಲ್ಲಿ ಹೌಡಿ ಮೋಡಿ ನಡೀತಾ ಇತ್ತು. ಅಮೆರಿಕದಲ್ಲಿ ಮೋದಿ ಮೋದಿ ಅಂತ ಹೇಳ್ತಾ ಇದ್ರು, ಹಾಗೆ ಭಾರತದಲ್ಲಿ ನಮಸ್ತೆ ಟ್ರಂಪ್ ಅಂತ ಹೇಳ್ತಾ ಇದ್ರು. ಭಾರತ ಹಾಗೂ ಅಮೆರಿಕ ಮೋದಿ ಮತ್ತು ಟ್ರಂಪ್ ಸ್ನೇಹವನ್ನು ಇಡೀ ಪ್ರಪಂಚವೇ ನೋಡ್ತಾ ಇತ್ತು. ಮೋದಿ ಅವರನ್ನು ಟ್ರಂಪ್ ಅವರು ಟಫ್ ನೆಗೋಷಿಯೇಟರ್ ಅಂತ ಕರಿತಾ ಇದ್ರು. ಇಬ್ಬರು ಜೊತೆಯಾಗಿ ನಗ್ತಾ ಇದ್ರು. ಎಲ್ಲರೂ ಇದನ್ನು ನೋಡಿದ್ದಾರೆ. ಇದರಲ್ಲೇನು ದೊಡ್ಡ ರಹಸ್ಯ ಇಲ್ಲ. ಆದರೆ ಇದ್ದಕ್ಕಿದ್ದಂತೆ ಕಾಲ ಬದಲಾಗೋಯ್ತು, ಸಂದರ್ಭಗಳು ಕೂಡ ಬದಲಾಗೋಯ್ತು, ಭಾವನೆಗಳು ಕೂಡ ಬದಲಾದವು. ಆಗ ಒಂದು ಅರ್ಥ ಆಯಿತು ಬಿಡಿ, ರಾಜಕೀಯದಲ್ಲಿ ಯಾರಿಗೆ ಯಾರು ಪರ್ಮನೆಂಟ್ ಸ್ನೇಹಿತರಲ್ಲ, ಯಾರಿಗೆ ಯಾರು ಪರ್ಮನೆಂಟ್ ಮಿತ್ರರು ಕೂಡ ಇಲ್ಲ ಅನ್ನೋದು. ಅಲ್ಲಿರೋದು ಕೇವಲ ಲಾಭ ನಷ್ಟಗಳು ಅಷ್ಟೇ. ಡೊನಾಲ್ಡ್ ಟ್ರಂಪ್ ಮೋಸ್ಟ್ಲಿ ನೋಬೆಲ್ ಪ್ರಶಸ್ತಿ ಗೆಲ್ಲುವ ಆಸೆಯಲ್ಲಿದ್ರು ಅನ್ಸುತ್ತೆ. ಅದಕ್ಕೆ 30 ಸಲ ಕದನ ವಿರಾಮ ಮಾಡಿಸಿದ್ದೀವಿ ಅಂತ ಹೇಳ್ತಾರೆ. ಆದರೆ ಭಾರತ ಅವರಿಗೆ ಅದರ ಕ್ರೆಡಿಟನ್ನು ಕೊಡೋದಿಲ್ಲ. ಆಗ ಟ್ರಂಪ್ ನಮಸ್ತೆ ಭಾರತದ ಬದಲಿಗೆ ಈ 25% ಟಾರಿಫನ್ನು ಕೊಡ್ತಾರೆ. ಜೊತೆಗೆ ನೀವು ರಷ್ಯಾದ ಹಾಗೂ ಇರಾನ್ ಜೊತೆ ಸಂಬಂಧ ಇಟ್ಕೊಂಡದಕ್ಕೆ ಈ ಟ್ಯಾಕ್ಸ್ ಅಂತ ಹೇಳ್ತಾರೆ. ಭಾರತದ ಅರ್ಥವ್ಯವಸ್ಥೆಯ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಭಾರತ ಮತ್ತು ರಷ್ಯಾ ಎಕಾನಮಿ ಸತ್ತೋಗಿದೆ ಅಂತ ಕೂಡ ಹೇಳ್ತಾರೆ. ಹಾಗೆ ನಾನು ಪಾಕಿಸ್ತಾನದಲ್ಲಿ ಪೆಟ್ರೋಲನ್ನು ಹುಡುಕ್ತೀನಿ, ಮುಂದೊಂದು ದಿನ ಭಾರತ ಪಾಕಿಸ್ತಾನದಿಂದ ಪೆಟ್ರೋಲ್ ಖರೀದಿ ಮಾಡುವ ಕಾಲ ಬರ್ಬೋದು ಅಂತ ಕೂಡ ಹೇಳ್ತಾರೆ. ಟ್ರಂಪ್ ಮಾತು ಕೇಳಿ ಪಾಕಿಸ್ತಾನ ಕಿಸಿ ಕಿಸಿಯಿಂದ ನಗ್ತಾ ಇದೆ. ಆದರೆ ಟ್ರಂಪ್ ಭಾರತಕ್ಕೆ ಪ್ರೆಷರ್ ಹಾಕೋಕ್ಕೆ ಈ ತರಹ ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನೋದು ಇಡೀ ಪ್ರಪಂಚಕ್ಕೆ ಇವಾಗ ಗೊತ್ತಾಗ್ತಾ ಇದೆ. ಬಕ್ರ ಪಾಕಿಸ್ತಾನಕ್ಕೆ ಗೊತ್ತಾಗ್ತಿಲ್ಲ ಅಷ್ಟೇ, ನಿಜ ಅಂತ ನಂಬ್ಕೊಂಡಿದೆ. ಈಗ ಪ್ರಶ್ನೆ ಏನಂದರೆ, ಇದೆಲ್ಲ ಇದ್ದಕ್ಕಿದ್ದಂತೆ ಆಗ್ತಿರೋದಾ? ಭಾರತದ ಸಂಸತ್ ಅಧಿವೇಶನದಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡಬೇಕಾದ್ರೆ ಮೋದಿಯವರು ಕದನ ವಿರಾಮದ ಬಗ್ಗೆ ಕ್ರೆಡಿಟ್ ಕೊಡಲಿಲ್ಲ. ಅದೇ ದಿನ 25% ಟ್ಯಾಕ್ಸ್ ಹಾಕಿದ್ದಾರೆ ಅಂದರೆ ಇದು ಆಕಸ್ಮಿಕನಾ? ಇಲ್ಲ ಭಾರತದ ಅಭಿವೃದ್ಧಿ ಅಮೆರಿಕದ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾರಾ? ಅಥವಾ ಟ್ರಂಪ್ಗೆ ಕದನ ವಿರಾಮದ ಕ್ರೆಡಿಟನ್ನು ಕೊಟ್ಟಿಲ್ಲ ಅಂತ ಈಗೋ ಏನಾದರೂ ಹರ್ಟ್ ಆಯ್ತಾ? ಫ್ರೆಂಡ್ ಅಂತ ಎಲೆಕ್ಷನ್ಗಾಗಿ ಡ್ರಾಮಾ ಮಾಡಿದ್ರ ಟ್ರಂಪ್ ಅವರು? ಅಥವಾ ಟ್ರಂಪ್ ಹಾಕಿರೋ ಟಾರಿಫ್ನಿಂದ ಭಾರತದಲ್ಲಿ ಏನಾಗುತ್ತೆ? ಹಾಗಾದರೆ ಭಾರತಕ್ಕೆ ಏನಾದರೂ ಇದರಿಂದ ನಷ್ಟ ಆಗುತ್ತಾ? ಹಣದುಬ್ಬರ ಏನಾದರೂ ಆಗುತ್ತಾ? ಅಥವಾ ಉದ್ಯೋಗದ ಸಮಸ್ಯೆ ಏನಾದರೂ ಆಗುತ್ತಾ? ಏನೂ ಹೇಳೋಕ್ಕಾಗಲ್ಲ. ಭಾರತ ಅಮೆರಿಕದ ಒತ್ತಡದಿಂದ ಹೊರಗೆ ಬಂದು ಹೊಸ ಪಾಲಿಸಿ, ಹೊಸ ಪಾರ್ಟ್ನರ್ಸ್, ಹೊಸ ತಂತ್ರಗಳನ್ನೇನಾದರೂ ರಚಿಸುತ್ತಾ? ಟು ದಿ ಪಾಯಿಂಟ್ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಈಗ ಟ್ರಂಪ್ ಹಾಕಿರೋ 25% ಟಾರಿಫ್ನಿಂದ ನಿಮ್ಮ ಜೇಬಿಗೆ ಯಾವ ತರಹದ ಪರಿಣಾಮ ಬೀಳ್ಬೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇದರಿಂದ ಟೆಕ್ಸ್ಟೈಲ್ ಸೆಕ್ಟರ್ ಮೇಲೆ ಹೊಡೆತ ಬೀಳುತ್ತೆ. ಪ್ರತಿ ವರ್ಷ ಕೂಡ ಭಾರತ $15 ಬಿಲಿಯನ್ ಸರಕುಗಳನ್ನು ರಫ್ತು ಮಾಡುತ್ತೆ. ಈ ಟಾರಿಫ್ನಿಂದ ಅದು 20%ನಿಂದ 25% ಕಡಿಮೆ ಕೂಡ ಆಗ್ಬೋದು. ಅದರಲ್ಲಿನ ಜನರ ಉದ್ಯೋಗಕ್ಕೆ ಕೂಡ ಸಮಸ್ಯೆ ಆಗುತ್ತೆ. ಎರಡನೇದು ಫಾರ್ಮಾ ಸೆಕ್ಟರ್ ಮೇಲೆ. ಭಾರತ ಅಮೆರಿಕಾಗೆ $12 ಬಿಲಿಯನ್ ಮೌಲ್ಯದ ಜನರಿಕ್ ಮೆಡಿಸನ್ನ ರಫ್ತು ಮಾಡುತ್ತೆ. ಇಲ್ಲಿಯೂ ಆರ್ಡರ್ ಕೂಡ ಕಡಿಮೆ ಆಗುತ್ತೆ, ಕಂಪನಿಗಳಿಗೆ ಲಾಸ್ ಕೂಡ ಆಗುತ್ತೆ. ಮೂರನೇದು ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್.
ಇದರಲ್ಲಿ $9 ಬಿಲಿಯನ್ ವಹಿವಾಟು ನಡೀತಾ ಇದೆ. ಅದಕ್ಕೂ ಹೊಡೆತ ಬೀಳುತ್ತೆ. ಇನ್ನು 4ನೇದು ಆಟೋಮೊಬೈಲ್ಸ್ ಹಾಗೂ ಕೆಮಿಕಲ್. ನೋಡಿ, ಅಮೆರಿಕಾದಿಂದ ಆರ್ಡರ್ ಕಡಿಮೆ ಆದರೆ ಉತ್ಪಾದನೆ ಮತ್ತು ಉದ್ಯೋಗಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಇನ್ನು 5ನೇದು ಕೃಷಿ ಕ್ಷೇತ್ರ. ಭಾರತ ಅಮೆರಿಕಾಗೆ ಕೃಷಿ ಉತ್ಪನ್ನವನ್ನು ರಫ್ತು ಮಾಡುತ್ತೆ. ಸಾಮಾನ್ಯ ಜನರ ಬಗ್ಗೆ ಹೇಳೋದಾದರೆ ನಿಮ್ಮ ಜೇಬಿಗೂ ಕೂಡ ಕತ್ರಿ ಬೀಳುತ್ತೆ. ಟ್ರಂಪ್ ನಿರ್ಧಾರದಿಂದ ರಫ್ತು ಕೂಡ ಕಡಿಮೆ ಆಗುತ್ತೆ. ಇದರಿಂದ ಡಾಲರ್ ಎದುರು ರೂಪಾಯಿ ಬೆಲೆ ಮತ್ತಷ್ಟು ಕುಸಿಯುತ್ತೆ. ಆಗ ಪೆಟ್ರೋಲ್ ಹಾಗೂ ಡೀಸೆಲ್ ಅಂತಹ ಆಮದು ಸರಕು ದುಬಾರಿಯಾಗುವ ಚಾನ್ಸಸ್ ತುಂಬಾ ಇದೆ. ಅಂದಾಜು 61,000ದಿಂದ 70,000 ಕೋಟಿಯಷ್ಟು ಭಾರತಕ್ಕೆ ನಷ್ಟ ಆಗ್ಬೋದು. ನೋಡಿ, ಅಮೆರಿಕಾದಿಂದ ಈಗ ಡೆಲಿಗೇಟ್ಸ್ ಬರ್ತಾ ಇದೆ. ಅವರು ಬಂದು ಏನೇನು ಮಾತಾಡ್ತಾರೆ ಅನ್ನೋದನ್ನು ನಾವು ಕೂಡ ನೋಡಬೇಕು. ಇದರಿಂದ ಒಂದಂತೂ ಸಾಬೀತಾಯಿತು ಬಿಡಿ, ಅಮೆರಿಕ ನಂಬಿಕೆಗೆ ಯೋಗ್ಯವಲ್ಲ ಅನ್ನೋದು. ಇದರ ಬಗ್ಗೆ ನೀವೇನು ಹೇಳ್ತೀರಾ? ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.